ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಕ್ಷಿತಾ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಪ್ರೀ ರೆಕಾರ್ಡೆಡ್ ಕ್ಲಿಪ್ಪಿಂಗ್ಸ್ ಇದೆಲ್ಲನೂ. ಸೊ ಲಾಸ್ಟ್ ಆಗಸ್ಟಲ್ಲಿ ನನಗೆ ಡೆಲಿವರಿ ಆಗಿತ್ತು. ಸೊ ಡೆಲಿವರಿಗೆ ಹೋಗಬೇಕಾದ್ರೆ ಈ ಒಂದು ವ್ಲಾಗ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿರೋದು ತುಂಬ ಲೇಟ್ ಆಗಿದೆ. ಅದಕ್ಕೆ ನಾನು ಫಸ್ಟ್ಲಿ ಸಾರಿ ಕೇಳ್ತೀನಿ, ಓಕೆನಾ? ಸೊ ಇವಾಗ ನನಗೆ ಡಾಕ್ಟರ್ ಬಂದು ಬೆಳಗ್ಗೆ ಸುಮಾರು ಒಂದು 7 ಗಂಟೆ 7:30 ಅಷ್ಟರಲ್ಲಿ ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದರು. ಸೊ ನನ್ನ ಕೇಸಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ನನಗೆ ಡೆಲಿವರಿ ಪೇಯ್ನ್ ಬರುತ್ತೆ ನೋಡಿ, ಲೇಬರ್ ಪೇಯ್ನ್ ಅಂತ. ಸೊ ಅದು ಡೆಲಿವರಿ ಪೇಯ್ನ್ ನನಗೆ ಬಂದಿರಲಿಲ್ಲ. ಸೊ ಹಾಗಾಗಿ ಡಾಕ್ಟರ್ಗೆ ನಾನು ಹೋಗಿ ಚೆಕಪ್ ಹೋದಾಗ ಹೇಳಿದಾಗ ಅವ್ರು ಹೇಳಿದರು, ಡೇಟ್ ನಿಮಗೆ ಕೊಟ್ಟಿರೋ ಡೇಟ್ ಆಗಿದೆ, ಸೊ ನೆಕ್ಸ್ಟ್ ಡೇ ಬಂದು ನೀವು ಅಡ್ಮಿಟ್ ಆಗಿ ಸೊ ಪೇಯ್ನ ಇಂಡ್ಯೂಸ್ ಮಾಡ್ತೀವಿ, ಅದಾದ ನಂತರ ಯು ಕ್ಯಾನ್ ಗೋ ಫಾರ್ ಲೇಬರ್ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅದೇ ಒಂದು ಕಾನ್ಸೆಪ್ಟ್ ಡಾಕ್ಟರ್ ಏನು ಹೇಳಿದ್ರು ಅದನ್ನೇ ಫಾಲೋ ಮಾಡ್ತಾಯಿದ್ದೆ ಮೊದಲಿಂದನು. ಸೊ ಓಕೆ ಅಂತ ಅಂದ್ಕೊಂಡು ಬಂದಿದ್ದೀನಿ ಇವತ್ತು ಅಡ್ಮಿಟ್ ಆಗೋದಕ್ಕೆ ಅಂತ. ಸೊ ಏನಾಯ್ತಪ್ಪ ಅಂತ ಹೇಳಿದರೆ, ಸ್ಟಾರ್ಟಿಂಗಲ್ಲಿ ಹೋಗಿದ ತಕ್ಷಣ ಒಂದು ಏನಪ್ಪ ಜೆಲ್ ಇಂಡ್ಯೂಸ್ ಮಾಡ್ತಾರೆ ಪೇಯ್ನ್ ಬರಲಿಕ್ಕೆ ಅಂತ. ಸೊ ಅದು ರಿಯಾಕ್ಟ್ ಆಗೋದು 4 hours ಆದಮೇಲೆ ಅಂತ ಹೇಳಿದರು. ಸೊ ಅಲ್ಲಿವರೆಗೂ ಏನಾದರೂ ಫುಡ್ ಲೈಟಾಗಿ ತೊಗೊಳ್ಳಿ ಅಂತ ಹೇಳಿದರು. ಹಾಗಾಗಿ ನನ್ನ ಹಸ್ಬೆಂಡ್ ಮುಂದೆಗಡೆ ಒಂದು ಹೋಟೆಲ್ ಇತ್ತು, ಅಲ್ಲಿ ಹೋಗಿ ಇಡ್ಲಿ ತೊಗೊಂಡು ಬಂದಿದ್ದರು. ಸೊ ಅಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು, ಏನಂತ ಹೇಳ್ತೀನಿ ಕೇಳಿ. ಸೊ ಅವರು ಹೋಟೆಲ್ಗೆ ಹೋಗಿದ್ದಾರೆ ಇಡ್ಲಿ ತೊಗೊಂಡು ಬರೋಕ್ಕೆ ಅಂತ. ನಾನು ಹಾಗೆ ಕೂತಿದ್ದೆ, ಅಕ್ಕಪಕ್ಕ ಲೈಕ್ ಬೆಡ್ಡು, ಆಮೇಲಿಂದ ಅದೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತಲ್ಲ, ಹಾಸ್ಪಿಟಲ್ ಹೆಂಗಿರುತ್ತೆ ವೈಬ್ಸು, ಅದು ನೋಡಿಬಿಟ್ಟು ನನಗೆ ಫುಲ್ಲು ಅಳು ಬರ್ತಾಯಿತ್ತು. ಮೆತ್ತಗೆ ಅಳ್ತಾ ಇದ್ದೀನಿ ಸೈಲೆಂಟಾಗಿ ಒಬ್ಬಳೇ ಕೂತ್ಕೊಂಡು. ಇವರು ಮುಂದೆಗಡೆ ಹೋಟೆಲ್ಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಬೇಗ ಬಂದುಬಿಟ್ರು. ಬಂದಿದ್ದ ತಕ್ಷಣ ಕೇಳಿದ್ರು, ಏನಕ್ಕೆ ಅಳ್ತಾ ಇದೆಯಾ ಅಂತ ಅಂದ್ಬಿಟ್ಟು. ನಾನು ಹೇಳಿದೆ, ಈ ಥರ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾ ಇರೋದು, ಒಂದು ಸರ್ಜರಿ ಅಂತ ಗೋ ಥ್ರೂ ಆಗೋದು. ಸೊ ಅಂತ ಹೇಳಿದ್ದಕ್ಕೆ ಅವರು, ಅಯ್ಯೋ ಪಾಪ ಇದಕ್ಕೆಲ್ಲ ಹೆದರ್ಕೊಳ್ತಾರ, ಸ್ಟ್ರಾಂಗಾಗಿರಬೇಕು ಅಂತ ಹೇಳಿ ಧೈರ್ಯ ತುಂಬ್ತಾಯಿದ್ರು. ಅದಾದ ನಂತರ ಇಡ್ಲಿ ತಿನ್ಸ್ಕೊಂಡ್ಮೇಲೆ ಏನಪ್ಪ ಆಯಿತು ಅಂದರೆ, ನಮಗೆ ಸ್ಟಾರ್ಟಿಂಗಲ್ಲಿ ಹೋಗಿ ಅಡ್ಮಿಟ್ ಆಗ್ತಾ ಇರಬೇಕಾದ್ರೆ ಪ್ರೊಸೀಜರಲ್ಲಿ ಅಲ್ಲೇ ಒಂದು ಜನರಲ್ ವಾರ್ಡ್ ಥರ ಇರುತ್ತೆ ಎಂಟ್ರೆನ್ಸಲ್ಲೇ. ಸೊ ಅಲ್ಲೇ ವೆಯ್ಟ್ ಮಾಡಿಸ್ತಾಯಿದ್ರು. ಸೊ ಅಲ್ಲೇ ನಾನು ಆ್ಯಕ್ಚುಲಿ ಇಡ್ಲಿ ತಿನ್ಕೊಂಡಿದ್ದು. ಅದಾದಮೇಲೆ ನನಗೆ ಅಲ್ಲಿರೋದಕ್ಕೆ ಇಷ್ಟ ಆಗ್ತಿರಲಿಲ್ಲ, ಬಿಕಾಸ್ ಬೇರೆ ಬೇರೆ ಪೇಷಂಟ್ಸ್ನೆಲ್ಲ ನಾನು ನೋಡ್ತಾ ಇದ್ದೆ, ಒಂಥರ ಅನಿಸ್ತಿತ್ತು, ಇರಿಟೇಟ್ ಆಗ್ತಿತ್ತು. ಅದಕ್ಕೆ ನನಗೆ ಯಾವಾಗ ವಾರ್ಡ್ ಹಾಕ್ತೀರಾ, ಬೇಗ ನನಗೆ ವಾರ್ಡ್ ಅಲಾಟ್ ಮಾಡಿ ಅಂತ ಕೇಳ್ತಾ ಇದ್ದೆ. ನಾನು ಅಡ್ಮಿಟ್ ಆಗಿದ್ದು ಮೈಸೂರಲ್ಲಿ ಕುವೆಂಪು ನಗರಲ್ಲಿರುವಂತಹ ಭಾನವಿ ಹಾಸ್ಪಿಟಲ್ಗೆ. ಆ್ಯಂಡ್ ಇಲ್ಲಿ ನನ್ನ ಕಸಿನ್ ಕಡೆಯಿಂದ ಸ್ವಲ್ಪ ಪರಿಚಯ ಆಯಿತು. ಹಾಗಾಗಿ ಚೆನ್ನಾಗಿ ಟೇಕ್ ಕೇರ್ ಮಾಡಿದ್ರು, ಅದೆಲ್ಲ ಏನು ಇಶ್ಯೂಸ್ ಇರಲಿಲ್ಲ. ಆ್ಯಂಡ್ ನಾನು ವಾರ್ಡ್ಗೆ ಹಾಕಿ ಅಂತ ಹೇಳ್ತಿದ್ದಂಗೆ ಆದಷ್ಟು ಬೇಗನೆ ನನಗೆ ವಾರ್ಡ್ ಅಲಾಟ್ ಕೂಡ ಮಾಡಿದ್ರು. ಆ್ಯಂಡ್ ಇವಾಗ ನಾನು ಆಲ್ರೆಡಿ ವಾರ್ಡ್ಗೆ ಶಿಫ್ಟ್ ಆಗಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಹಾಗೆ ಸುಮ್ಮನೆ ವಾಕ್ ಮಾಡ್ತಾಯಿದ್ದೀನಿ. ಟೈಮ್ ಪಾಸ್ ಮಾಡಬೇಕಲ್ಲ, 4 hours ವೆಯ್ಟ್ ಮಾಡಬೇಕು ಅದು ಪೇಯ್ನ್ ಬರೋದಕ್ಕೆ ಅಂತ ಹೇಳಿದ್ರಲ್ಲ. ಹಾಗಾಗಿ ಹಾಗೆ ವಾಕ್ ಮಾಡಿಕೊಂಡು ಹೆಂಗೋ ಟೈಮ್ ಪಾಸ್ ಮಾಡ್ತಿದ್ದೆ. ಅಷ್ಟರಲ್ಲಿ ನನ್ನ ಅಜ್ಜಿ ಬಂದಿದ್ದರು, ನನ್ನ ಮಾತಾಡಿಸ್ಕೊಂಡು ನನ್ನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಅಲ್ಲೇ ಇದ್ದಾರೆ ನೋಡಿ, ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಲಿಟ್ರಲಿ ನಾವು ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆಗಿದ್ದೀವಿ. ಆ್ಯಂಡ್ ಇವಾಗ ನಾನು ಡೆಲಿವರಿ ಪೇಯ್ನ್ ಬರುತ್ತೆ ಅಥವಾ ನನಗೆ ಡೆಲಿವರಿ ಇದೆ, ನನಗೆ ಪಾಪು ಬರುತ್ತೆ ನೆಕ್ಸ್ಟು ಅನ್ನೋ ಫೀಲೇ ಇಲ್ಲ. ಏನೋ ಚಿಲ್ ಮಾಡ್ತಾಯಿದ್ದೀವೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು. ಹಾಗೆ ಹೆಂಗೋ ಟೈಮ್ ಕಳೆದಿದ್ದೇ ಗೊತ್ತಾಗಲಿಲ್ಲ. ಆ್ಯಂಡ್ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಆದರೂ ನನಗೆ ಡೆಲಿವರಿ ಪೇಯ್ನ್ ಕಾಣಿಸ್ಕೊಂಡಿರಲಿಲ್ಲ. ಸೊ ಈವ್ನಿಂಗ್ ಆಗ್ತಾಯಿತ್ತು. ಈವ್ನಿಂಗ್ ಅಷ್ಟರಲ್ಲಿ ನನಗೆ ಮತ್ತೊಂದು ಸಲ ಜೆಲ್ ಇಂಡ್ಯೂಸ್ ಮಾಡಿದ್ರು. ಸೊ ನೆಕ್ಸ್ಟ್ ಪೇಯ್ನ್ ಬರೋದಕ್ಕೆ ವೆಯ್ಟ್ ಮಾಡೋಣ ಅಂತ ಹೇಳಿದರು ಡಾಕ್ಟರು. ಆ್ಯಂಡ್ ನನಗಿಲ್ಲಿ ಹಾಸ್ಪಿಟಲ್ ಗೌನ್ ಕೊಟ್ಟಿದ್ರು. ಆ್ಯಂಡ್ ಐ ವಿ ಎಲ್ಲ ಹಾಕೋದಕ್ಕೆ ರೆಡಿ ಮಾಡ್ಕೊಂಡಿದ್ರು. ಹಾಯ್ ಗಾಯ್ಸ್, ಇದು ಡೇ 2 ಹಾಸ್ಪಿಟಲ್ ವ್ಲಾಗ್ ನಾನು ಮಾಡ್ತಾ ಇರೋದು. ಸೊ ನೆನ್ನೆ ಎಲ್ಲ ನನಗೆ ಪೇಯ್ನ್ ಇಂಡ್ಯೂಸ್ ಮಾಡಿದ್ದಾರೆ, ಬಟ್ ನನ್ನ ಪೇಯ್ನ್ ಬಂದಿರಲಿಲ್ಲ. ಸೊ ಇವಾಗ ಕೂಡ ಅಷ್ಟೇ ಮಾರ್ನಿಂಗ್ ಮತ್ತೆ ಪೇಯ್ನ್ಗೆ ಇಂಡ್ಯೂಸ್ ಮಾಡಿದ್ದಾರೆ. ನಾರ್ಮಲ್ ಡೆಲಿವರಿನೇ ಟ್ರೈ ಮಾಡ್ತಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾಯಿದೆ. ಸೊ ಹಾಗಾಗಿ ನಮ್ಮ ಪಾಪು ನನಗೆ ಪೇಯ್ನ್ ಕೊಡೋದಕ್ಕೆ ರೆಡಿ ಇಲ್ಲ. ಸೊ ಆರಾಮಾಗಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಪಾಪುದು. ಆ್ಯಂಡ್ ಅವಾಗವಾಗ ಬಂದು ನನಗೆ ಇಲ್ಲಿರುವಂತಹ ಸ್ಟಾಫ್ ನರ್ಸ್ಗಳು ಫೀಟಲ್ ಹಾರ್ಟ್ ರೇಟ್ ಚೆಕ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ನಾರ್ಮಲ್ ಆಗಿದೆ ಪಾಪುದು. ಆ್ಯಂಡ್ ನನಗಿನ್ನ ಪೇಯ್ನ್ ಬಂದಿಲ್ಲದೆ ಇರೋ ಕಾರಣದಿಂದ ಸೊ ಹಾಸ್ಪಿಟಲಲ್ಲಿ ಮತ್ತೆ ಡೇ 2 ಕಂಟಿನ್ಯೂ ಆಗ್ತಾಯಿದೆ. ಆ್ಯಂಡ್ ಇವತ್ತು ಮಧ್ಯಾಹ್ನ 1 ಗಂಟೆ 1:30ವರೆಗೂ ನೋಡೋಣ ಅಂತ ಹೇಳಿದ್ದಾರೆ. ಇಲ್ಲ ಅಂದರೆ ಮೋಸ್ಟ್ಲಿ C-section ವಿಲ್ ಗೋ ವಿತ್ C-section ಅಂತ ಹೇಳಿದ್ದಾರೆ. ಸಿಸೇರಿಯನ್ ಸಿಸೇರಿಯನ್ ಆಪ್ಷನ್ಗೆ ಹೋಗೋಣ ಅಂತ ಹೇಳಿದ್ದಾರೆ. ಆ್ಯಂಡ್ ನಾನು ಕೂಡ ಅಷ್ಟೇ, ನಾನು C-sectionನೇ ಹಾಕಬೇಕು, ಇಲ್ಲ ನಾರ್ಮಲ್ ಡೆಲಿವರಿನೇ ಲೈಕ್ ವೆಜನಲ್ ಡೆಲಿವರಿನೇ ಬೇಕು ಅಂತ ನಾನೇನು ಅಷ್ಟೊಂದು ಆಸೆ ಆಕಾಂಕ್ಷೆಗಳೆಲ್ಲ ಇಟ್ಕೊಂಡಿಲ್ಲ.
ಐ ಆಮ್ ಓಕೆ ವಿತ್ ಎನಿಥಿಂಗ್. ಸೊ ನೋಡೋಣ ಸಿ ಸೆಕ್ಷನ್ ಆಗುತ್ತಾ ಅಥವಾ ಪೇಯ್ನ್ ಇಂಡ್ಯೂಸ್ ಮಾಡಿದಾರಲ್ವಾ, ಸೊ ಅದರಿಂದ ನನಗೆ ನಾರ್ಮಲ್ ಡೆಲಿವರಿ ಆಗುತ್ತಾ. ಕೀಪ್ ವೆಯ್ಟಿಂಗ್. ಬ್ಲಾಗ್ನ ಎಂಡ್ವರೆಗೂ ನೋಡಿ, ತಿಳಿಸ್ಕೊಡ್ತೀನಿ ಏನೆಲ್ಲ ಆಯಿತು ಅಂತ. ಹೋಪ್ ನಿಮಗೆ ನನ್ನ ಡೆಲಿವರಿ ಬ್ಲಾಗ್ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನನಗೆ ಖುಷಿ ಆಗ್ತಾಯಿದೆ, ಲೈಕ್ ನಾನು ಇಷ್ಟು ಜೋಶಲ್ಲಿ ಹಾಸ್ಪಿಟಲಲ್ಲಿ ಇದ್ದರೂ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ನೋಡೋಣ ಹೆಂಗೆ ಹೋಗುತ್ತೆ ಇವತ್ತಿನ ದಿನ ಎಲ್ಲ ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ಪಾಪು ಇವತ್ತು ಬರೋದಕ್ಕೆ ರೆಡಿ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಆ್ಯಂಡ್ ಆ್ಯಸ್ ಆಫ್ ನೌ ನನಗೆ ಇನ್ನೂ ಏನು ಪೇಯ್ನ್ ಏನಿಲ್ಲ. ಜಸ್ಟ್ ಸ್ವಲ್ಪ ಬ್ಯಾಕ್ ಪೇಯ್ನ್ ಇದೆ ಅಷ್ಟೇ. ಹೊಟ್ಟೆ ನೋವು, ಲೈಕ್ ಕೆಳಗಡೆ ಹೊಟ್ಟೆ ಅಂದರೆ ಯೂಟರಸ್ ಪೇಯ್ನು ಆ ಥರ ಎಲ್ಲ ಏನೂ ಬಂದಿಲ್ಲ. ಸೊ ನೋಡೋಣ. ಆ್ಯಂಡ್ ಇದೊಂದು ಹಾಸ್ಪಿಟಲ್ ಗೌನ್ ಕೊಟ್ಟಿದ್ದಾರೆ, ಇದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ನೆನ್ನೆ ಹಾಕ್ಕೊಂಡಿದ್ದು, ಸೊ ಇವತ್ತಿಗೆ ಫ್ರೆಶ್ ಇನ್ನೊಂದು ಗೌನ್ ಕೊಟ್ಟಿದ್ದಾರೆ. ಸೊ ಅದು ಸ್ವಲ್ಪ ಫ್ರೆಶನ್ ಅಪ್ ಆದಮೇಲೆ ಹಾಕ್ಕೊಳ್ಳೋಣ ಅಂತ. ಆ್ಯಂಡ್ ಇವಾಗ ಟೈಮ್ ಬಂದು 8 o'clock ಆಗಿದೆ. ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಸ್ವಲ್ಪ ಲೈಟಾಗೇ ತೊಗೊಳ್ಳಿ ಅಂತ ಹೇಳಿದ್ದಾರೆ. ನಿನ್ನೆನೂ ಅಷ್ಟೇ ಫುಲ್ಲು ಲಿಕ್ವಿಡ್ಸಲ್ಲಿ ಇರಿ ಅಂತ ಅಂದಿದ್ರು, ಬಿಕಾಸ್ ಯಾವ ಟೈಮಲ್ಲಾದರೂ ಪೇಯ್ನ್ ಬರ್ಬೋದು. ಆ್ಯಂಡ್ ಡೆಲಿವರಿಗೆ ಊಟ ಎಲ್ಲ ಮಾಡಿದ್ರೆ ಡೆಲಿವರಿ ಆಗೋದಿಲ್ಲ ಅಷ್ಟು ಸುಲಭವಾಗಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಲಿಕ್ವಿಡ್ಸಲ್ಲೇ ಇದ್ದೆ. ಬಟ್ ನೈಟ್ ತುಂಬ ಹೊಟ್ಟೆ ಹಸಿತಿತ್ತು. ನಾನು ಮನೆಯಿಂದ ಅನ್ನ ಸಾಂಬಾರು ತರಿಸ್ಕೊಂಡು ತಿನ್ಕೊಂಡ್ಬಿಟ್ಟೆ. ಅದೆಲ್ಲ ನಾನು ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ. ಸೊ ಇವಾಗ ಸ್ವಲ್ಪ ಲೈಟಾಗಿ ಇಡ್ಲಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಮಧ್ಯಾಹ್ನದವರೆಗೂ ಕಾಯಬೇಕು, ಮಧ್ಯಾಹ್ನದವರೆಗೂ. ಸೊ ನೋಡೋಣ, ಒಂದು ಇಡ್ಲಿ ತಿನ್ಕೊಂಡ್ಬಿಟ್ಟು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ಬೆಳಗ್ಗೆನೂ ಇಡ್ಲಿ ತಿನ್ನಿಸಿದ್ರು ನನ್ನ ಹಸ್ಬೆಂಡು. ಸೊ ಈಗ ಅವರು ಮನೆಗೆ ಹೋಗಿದ್ದಾರೆ. ಆ್ಯಂಡ್ ನಮ್ಮ ಅಜ್ಜಿ ಇದ್ದಾರೆ ನಾನು ನೋಡ್ಕೊಳ್ಳೋದಕ್ಕೆ. ಸೊ ಲೆಟ್ಸ್ ಸಿ, ನೋಡೋಣ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಹೆಂಗೆ ಅನ್ನಿಸ್ತಿದೆ ವ್ಲಾಗು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲಿಂದ ಏನೇನಿಲ್ಲ, ಎಕ್ಸೈಟೆಡ್ ಆಗಿದ್ದೀನಿ ಪಾಪುನ ಎತ್ಕೊಳ್ಳೋದಕ್ಕೆ. ನೋಡೋಣ ಯಾವ ಪಾಪು, ಬಾಯ್ ಬೇಬಿನ ಗರ್ಲ್ ಬೇಬಿನ, ಅದು ಇನ್ನೂ ಕ್ಯೂರಿಯಸ್ಸು ಎಲ್ರಿಗೂ. ಲೆಟ್ಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದೇ ರೀತಿ. ಆ್ಯಂಡ್ ಯಾರಿಲ್ಲ ನನ್ನ ಚಾನಲ್ನ ಲೈಕ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ, ನಾನು ನಿಮಗೆ ನನ್ನ ವಾರ್ಡ್ ಟೂರ್ ತೋರಿಸ್ತೀನಿ. ಸ್ಪೆಷಲ್ ವಾರ್ಡ್ ಬುಕ್ ಮಾಡಿದ್ದು ನಾವು. ಸೊ ಹೇಗಿದೆ ನನ್ನ ಸ್ಪೆಷಲ್ ವಾರ್ಡ್ ಅಂತ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇದು ನಾವು ಬುಕ್ ಮಾಡಿದಂತಹ ವಾರ್ಡ್. ಸೊ ಇಲ್ಲಿಂದ ಮೇನ್ ಎಂಟ್ರೆನ್ಸ್ ತೊಗೊಳ್ಬೇಕು. ಸೊ ಇಲ್ಲಿಂದ ಬಂದರೆ ವ್ಯೂ ಈ ಕಡೆಯಿಂದ ಹೀಗಿದೆ, ಓಕೆನಾ. ಸೊ ನಾವು ಬುಕ್ ಮಾಡಿದ್ದು ಸ್ಪೆಷಲ್ ವಾರ್ಡ್. ಆ್ಯಂಡ್ ಇಲ್ಲಿ ಒಂದು ಏನಾದರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಏನಾದರೂ ಇಡೋದಕ್ಕೆ ಅಂತ ಕೊಟ್ಟಿದ್ದಾರೆ ಸ್ಪೇಸು. ಸೊ ಸದ್ಯಕ್ಕೆ ನಾನೇನು ಇಟ್ಟಿಲ್ಲ. ಆ್ಯಂಡ್ ಇಲ್ಲಿ ನಂದು ಫೈಲ್ ಇದೆ ಅಷ್ಟೇ. ಆಮೇಲಿಂದ ಇದು ಒಂದಷ್ಟು ಮೆಡಿಸಿನ್ಸ್, ಏನೇನೋ ಡ್ರಿಪ್ಸು, ಆಮೇಲೆ ಸಿರಿಂಜು, ಆಮೇಲೆ ಏನೇನೋ ತೊಗೊಂಡು ಬಂದು ಇಟ್ಟಿದ್ದಾರೆ. ನನಗೆ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಆ್ಯಂಡ್ ಪವರ್ ಬ್ಯಾಂಕ್ ಬೇಕು ಚಾರ್ಜ್ ಖಾಲಿ ಆದರೆ. ಆ್ಯಂಡ್ ನಾನು ಏರ್ಪೋರ್ಟ್ಸ್ ಇಟ್ಕೊಂಡಿದ್ದೀನಿ ಟೈಮ್ ಪಾಸ್ ಮಾಡೋದಕ್ಕೆ. ಆ್ಯಂಡ್ ಅಲ್ಲಿಂದ ಬಂದರೆ ಇದು ಫುಡ್ ಏನಾದರೂ ಕನ್ಸ್ಯೂಮ್ ಮಾಡಿದ್ರೆ ಟೇಬಲು. ಅದಾದ ನಂತರ ಇದು ಫೀಟಲ್ ಹಾರ್ಟ್ ರೇಟ್ ಚೆಕ್ ಮಾಡೋದಕ್ಕೆ ಇನ್ಸ್ಟ್ರೂಮೆಂಟು. ಅದಾದ ನಂತರ ಇಲ್ಲಿ ಪೇಷಂಟ್ ಜೊತೆ ಯಾರು ಉಳ್ಕೊಳ್ತಾರಲ್ಲ ಅವರಿಗೆ ರೆಸ್ಟ್ ಮಾಡೋದಕ್ಕೆ ಜಾಗ, ಒಂದು ಚೇರ್ ಇದೆ. ಆ್ಯಂಡ್ ಇಲ್ಲಿಂದ ಈ ಕಡೆ ಬಂದರೆ ವ್ಯೂ ಈ ಥರ ಇದೆ. ಸೊ ಇದು ವಾರ್ಡ್ರೋಬು. ನಾನು ಸದ್ಯಕ್ಕೆ ಇದರಲ್ಲಿ ನನ್ನ ಬಟ್ಟೆಗಳು ಮತ್ತು ಪಾಪುಗೆ ಬಟ್ಟೆಗಳು ಇಟ್ಕೊಂಡಿದ್ದೀನಿ. ಸ್ವ್ಯಾಡಲ್ಲೆಲ್ಲ ಇದೆಲ್ಲ ಇದೆ. ಆ್ಯಂಡ್ ಇಲ್ಲಿ ಬ್ಯಾಗ್ಗಳಿದೆ. ಆ್ಯಂಡ್ ಪಾಪು ಹೋಲ್ಡ್ ಮಾಡೋದಕ್ಕೆ ಅದು ಹೋಲ್ಡರು. ಆ್ಯಂಡ್ ಇಲ್ಲಿ ಒಂದಷ್ಟು ಫೈಲ್ಸ್ ಇದೆ. ಆಮೇಲೆ ಇದು ನಂದು ವ್ಯಾನಿಟಿ ಬ್ಯಾಗು. ಆ್ಯಂಡ್ ನೆನ್ನೆ ವೇರ್ ಮಾಡಿ ಡ್ರೆಸ್, ಅದು ಸ್ವಲ್ಪ ಬಿಸಿ ನೀರು, ಸ್ವಲ್ಪ ತಣ್ಣೀರು. ಆಮೇಲಿಂದ ಇದು ಶಿಂಕು ಆ್ಯಂಡ್ ಇದು ಮಿರರ್. ಸೊ ನಾನಿಲ್ಲಿ. ಆ್ಯಂಡ್ ಅಲ್ಲಿಂದ ಬಂದರೆ ಇದು ವಾಶ್ರೂಮ್ ಕೂಡ ಅಷ್ಟೇ ತುಂಬ ನೀಟಾಗಿದೆ. ನಂಗೆ ತುಂಬ ಹೈಜೀನ್ ಅಂತ ಅನ್ನಿಸ್ತು. ಗೀಝರ್ ಇದೆ, ಎನಿ ಟೈಮ್ ಬಿಸಿನೀರು ಬರುತ್ತೆ. ಸೊ ಇಲ್ಲಿ ಸ್ವಿಚ್ ಆನ್ ಮಾಡಿದ್ದೀನಲ್ವಾ, ಸೊ ಯಾವಾಗಲೂ ಬಿಸಿನೀರು ಬರುತ್ತೆ. ಸೊ ಇದು ವಾಶ್ರೂಮು. ಆ್ಯಂಡ್ ಇಲ್ಲಿಂದ ವ್ಯೂ ಈ ಥರ ಇದೆ. ಒಳ್ಳೆ ವ್ಯೂ ಇದೆ, ಗಾಳಿ ಬೆಳಕು ಸಖತ್ತಾಗಿದೆ. ಹೋಮ್ಲಿ ಫೀಲ್ ಬರ್ತಾ ಇದೆ ಆ್ಯಸ್ ಆಫ್ ನೌ.
ಇವಾಗ ಟೈಮ್ ಬಂದು ಸುಮಾರು 8 ಗಂಟೆ ಆಗಿದೆ ಆ್ಯಂಡ್ ಇವತ್ತಿನ ಡೇಟ್ 7ನೇ ತಾರೀಕು ಆಗಸ್ಟ್ 2024. ಸೊ ಇವತ್ತು ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ಇನಿಷಿಯಲಿ ಏನಾಯಿತು ಅಂತ ಹೇಳಿದ್ರೆ ನನಗೆ ಬೆಳಗ್ಗೆ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನಿಸ್ತು. ಸ್ವಲ್ಪ ಕಾಫಿ ಕುಡ್ಕೊಂಡೆ ಆ್ಯಂಡ್ ಆ್ಯಕ್ಚುಲಿ ಡಾಕ್ಟರ್ ನನಗೆ ಲಿಕ್ವಿಡ್ಸ್ ಎಲ್ಲ ಇರಬೇಕು ಅಂತ ಹೇಳಿದರು. ಮತ್ತೊಂದು ಸಲ ಪೇಯ್ನ್ ಇಂಡ್ಯೂಸ್ ಮಾಡ್ತೀನಿ ಅಂತ. ಬಟ್ ನನಗೆ ಸ್ವಲ್ಪ ಹೊಟ್ಟೆ ಹಸಿವು ಆಗ್ತಿತ್ತು. ಸೊ ಹಾಗಾಗಿ ನಾನು ಒಂದು ಇಡ್ಲಿ ತರಿಸ್ಕೊಂಡು ಇಡ್ಲಿ ತಿನ್ಕೊಳ್ತಾ ಇದ್ದೆ ಆ್ಯಂಡ್ ಡಾಕ್ಟರ್ ಹೇಳಿದರು ಮತ್ತೊಂದು ಸಲ ಪೇಯ್ನ್ ಇಂಡ್ಯೂಸ್ ಮಾಡೋಣ, ನೋಡೋಣ ಮತ್ತು ಡೆಲಿವರಿ ಪೇಯ್ನ್ ಬರಬಹುದು ಅಂತ. ಸೊ ಈ ಒಂದು ಪೇಯ್ನ್ ಇಂಡ್ಯೂಸ್ ಮಾಡೋದು ಆ್ಯಂಡ್ ಏನಕ್ಕೆ ಅಂತ ಹೇಳಿದ್ರೆ ನಾರ್ಮಲ್ ಡೆಲಿವರಿ ಆಗಲಿ ಅಂತ, ವೆಜನಲ್ ಡೆಲಿವರಿ ಆಗಲಿ ಅಂತ. ಸೊ ನಾವು ಆದಷ್ಟು ಪ್ರಯತ್ನ ಪಡ್ತಾಯಿದ್ವಿ, ನಾನು ಡಾಕ್ಟರ್ ಎಲ್ಲ ಮಾತಾಡಿಕೊಂಡು. ಬಟ್ ಎಟ್ ದ ಎಂಡ್ ಆಫ್ ದಿ ಡೇ ನನಗೆ ಆಗಿದ್ದು ಸೆಕ್ಷನು. ಹೆಂಗಾಯಿತು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ಇವಾಗ ಬೆಳಗ್ಗೆ ಒಂದು ಸಲ ಇಂಡ್ಯೂಸ್ ಮಾಡ್ತೀನಿ ಮತ್ತು ಮಧ್ಯಾಹ್ನದಷ್ಟರಲ್ಲಿ ಪೇಯ್ನ್ ಬರಬಹುದು ಅಂತ. ಸೇಮ್ ನೆನ್ನೆ ಆಗಿದ್ದಂತಹ ಪ್ರೊಸೀಜರೇ ಇವತ್ತು ಕೂಡ ಅಷ್ಟೇ. ಸೊ ಅದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿದರು. ಮಧ್ಯಾಹ್ನ ಸುಮಾರು 1:30ವರೆಗೂ ವೆಯ್ಟ್ ಮಾಡಿ ಮತ್ತು ಪೇಯ್ನ್ ಬರಬಹುದು ಅಂತ ಹೇಳಿದರು. ನಾನು ಡಾಕ್ಟರ್ಗೆ ಬೆಳಗ್ಗೆ ಬಂದ್ರಲ್ಲ ಇಂಡ್ಯೂಸ್ ಮಾಡೋದಕ್ಕೆ, ಜೆಲ್ ಇಂಡ್ಯೂಸ್ ಮಾಡೋದಕ್ಕೆ, ಆವಾಗಲೇ ನಾನು ಹೇಳಿದೆ ಡಾಕ್ಟರ್ಗೆ, ಡಾಕ್ಟರ್ ನನಗೆ ಪೇಷನ್ಸ್ ಲೆವೆಲ್ ತುಂಬಾ ಕಡಿಮೆ ಇರೋದು ಆ್ಯಂಡ್ ನನಗೆ ಈ ಇಂಡ್ಯೂಸ್ ಮಾಡ್ತಾ ಇರೋ ಪ್ರೊಸೀಜರು ನನಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ತಿದೆ ಆ್ಯಂಡ್ ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ದ್ಯಾಟ್. ಸೊ ಹಾಗಾಗಿ ನನಗೆ ಐ ವಾಸ್ ಓಕೆ ವಿತ್ ಸೆಕ್ಷನ್. ನನಗೇನು ಬೇಜಾರಿರಲಿಲ್ಲ ಸೆಕ್ಷನ್ ಮಾಡಿಸ್ಕೊಳ್ಳೋದು, ವೆಜೈನಲ್ ಡೆಲಿವರಿನೇ ಆಗಬೇಕು ಆ ಥರ ಎಲ್ಲ ಏನೂ ಇರಲಿಲ್ಲ. ಐ ವಾಸ್ ಓಕೆ ವಿತ್ ಎನಿಥಿಂಗ್. ಎಟ್ ಎಂಡ್ ಆಫ್ ದಿ ಡೇ ನನಗೆ ಬೇಬಿ ಹೆಲ್ದಿಯಾಗಿರಬೇಕು ಆ್ಯಂಡ್ ನಾನು ಕೂಡ ಅಷ್ಟೇ ಹೆಲ್ದಿಯಾಗಿರಬೇಕು. ಸೊ ಹಾಗಂತ ಹೇಳಿದೆ. ಅದಕ್ಕೇ ಡಾಕ್ಟರ್ ಹೇಳಿದರು, ಆಯಿತು ಮಧ್ಯಾಹ್ನದವರೆಗೂ ವೆಯ್ಟ್ ಮಾಡೋಣ, ಆಗಿಲ್ಲ ಅಂತ ಹೇಳಿದರೆ ಇವತ್ತು ಸಂಜೆನೇ ಡೆಲಿವರಿಗೆ ನಾವು ಹೋಗೋಣ, ಸೆಕ್ಷನ್ಗೆ ಹೋಗೋಣ ಅಂತ ಹೇಳಿದರು. ಸೊ ಹಾಗೇ ಏನಪ್ಪ ಆಯಿತು ಅಂದರೆ ನನಗೆ ಡೆಲಿವರಿ ಪೇಯ್ನ್ ಬರಲಿಲ್ಲ. ಸೊ ಇವಾಗ ಸುಮಾರು ಟೈಮ್ ಸಂಜೆ ಒಂದು 5 ಗಂಟೆ ಆಗಿದೆ. ನನಗೆ 4:30 ಅಷ್ಟರಲ್ಲೇ ನನಗೆ ಫೋನಲ್ಲಿ ಮಾತಾಡ್ಕೊಂಡಿದ್ದೆ ಡಾಕ್ಟರ್ ಹತ್ರ. ಸೊ ಅವರು ಹೇಳಿದರು 5:30 ಅಷ್ಟರಲ್ಲಿ ನಾನು ಬರ್ತೀನಿ, ಸೊ ಅಷ್ಟರಲ್ಲಿ ನೀವು ರೆಡಿ ಆಗಿರಿ ಆ್ಯಂಡ್ ಸೆಕ್ಷನ್ ಹೋಗೋಣ ಅಂತ ಹೇಳಿದರು. ಆ್ಯಂಡ್ ಇವಾಗ ಟೈಮ್ ಸುಮಾರು ಸಂಜೆ 5 ಗಂಟೆ ಆಗಿದೆ ಆ್ಯಂಡ್ ಡಾಕ್ಟರ್ 5:30 ಅಷ್ಟರಲ್ಲಿ ಬರ್ತೀನಿ, ಸೊ 5:30ಗೆ OTಗೆ ಬನ್ನಿ, ಡೆಲಿವರಿ ಆಗುತ್ತೆ ಅಂತ ಹೇಳಿದರು. ಸೊ ಇವಾಗ ನನಗೆ ನಮ್ಮ ಅತ್ತೆ ಜಡೆ ಹಾಕ್ಕೊಡ್ತಾ ಇದ್ದಾರೆ. ಸೊ OTಗೆ ಹೋಗೋಕ್ಕಿಂತ ಮುಂಚೆ ಇದೆಲ್ಲ ಕಾಮನ್ ಪ್ರೊಸೀಜರು, ಜಡೆ ಹಾಕ್ಕೊಳ್ಳೋದು, ಅದಕ್ಕೆ ಏನು ಸರ್ಜರಿ ಕ್ಯಾಪು ಹಾಗೆ ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇತ್ತು. ಆ್ಯಂಡ್ ಇವಾಗ ನನ್ನ ಮನಸ್ಸಲ್ಲಿ ತುಂಬಾ ಭಯ ಆ್ಯಂಡ್ ಮಿಕ್ಸ್ಡ್ ಎಮೋಷನ್ಸ್ ಇತ್ತು. ಹಂಗೂ ಹೆಂಗೋ ಕಂಟ್ರೋಲ್ ಮಾಡ್ಕೊಂಡು ನಾನು ಇವಾಗ OT ಕಡೆ ಹೋಗ್ತಾಯಿದ್ದೀನಿ. ನನಗೆ ವೀಲ್ ಚೇರಲ್ಲಿ ಕರ್ಕೊಂಡು ಹೋದರು. ಇಷ್ಟೇ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿದ್ದು. ಇದಾದಮೇಲೆ ಆಗಿರುವಂತಹ ಕ್ಷಣಗಳು ಹಾಗೆ ಪ್ರತಿಯೊಂದೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ತುಂಬ ಪ್ರಿಷಿಯಸ್ ಮೂಮೆಂಟ್ಸ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಡೆಲಿವರಿ ಆಯಿತು ಆ್ಯಂಡ್ ನನಗೆ ಆಗಿದ್ದು ಬಾಯ್ ಬೇಬಿ. ಸೊ ಇವನೇ ನನ್ನ ಮಗ. ಸೊ ಹೆಂಗಿದ್ದಾನೆ ಅಂತ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟು ದಿನ ನೀವೆಲ್ಲರೂ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರಿ, ಹಾಗೆ ನನಗೆ ಹೇಗೆ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದೀರಾ, ಅದೇ ರೀತಿ ನನ್ನ ಮಗನಿಗೆ ಹಾಗೆ ನನ್ನ ಇಡೀ ಫ್ಯಾಮಿಲಿಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗೆ ಕೊಡ್ತಾಯಿರಿ. ಸೊ ಯಾರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದಿಷ್ಟು ನನ್ನ ಡೆಲಿವರಿ ವ್ಲಾಗ್ ಆಗಿರುತ್ತೆ. ಕೊನೆವರೆಗೂ ವ್ಲಾಗ್ನ ನೋಡಿ. ಆ್ಯಂಡ್ ಇವಾಗ ನಾನು ಸ್ವಲ್ಪ ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ವಿತೌಟ್ ವಾಯ್ಸ್ ಓವರ್. ನೋಡಿ ಎಂಜಾಯ್ ಮಾಡಿ, ಆಯಿತಾ? Mami, ay, tengo un